ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಏಜಿಂಗ್ ಆ್ಯಂಡ್ ಲಾಂಜೆವಿಟಿ ಇದರ ಬಗ್ಗೆ, ಅಂದರೆ ವಯಸ್ಸಾಗುವುದು ಮತ್ತು ದೀರ್ಘಾಯುಸ್ಸು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಯಸ್ಸಾಗೋದನ್ನು ಯಾರೂ ತಡೆಯಲಿಕ್ಕಾಗಲ್ಲ, ವಯಸ್ಸಾಗೇ ಆಗುತ್ತೆ. ಆದರೆ ಇಲ್ಲಿ ಅವರು ಎಷ್ಟು ಆರೋಗ್ಯವಾಗಿ ಇಂಡಿಪೆಂಡೆಂಟಾಗಿ ಬದುಕಿರ್ತಾರೆ ಅದು ಮುಖ್ಯ. ಕೆಲವರು 40-50 ವರ್ಷಕ್ಕೆ ಮುದುಕರಾಗ್ಬಿಡ್ತಾರೆ. ಕೆಲವರು 80-90 ಆದರೂ ಚಟುವಟಿಕೆಯಿಂದ ಸ್ವತಂತ್ರವಾಗಿ ನಡೆದಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಹಾಗಾಗಿ ಯಾರು ದೈಹಿಕ ಚಟುವಟಿಕೆಯಿಂದ ಇರ್ತಾರೆ, ಯಾರು ಇತಿಮಿತಿಯಿಂದ ಆಹಾರ ಸೇವನೆ ಮಾಡ್ತಿರ್ತಾರೆ, ಒಳ್ಳೆಯ ವಿಚಾರ ಮಾಡ್ತಿರ್ತಾರೆ, ಅವರಿಗೆ ಆಯಸ್ಸು ಅಂದರೆ ಲೈಫ್ ಸ್ಪ್ಯಾನ್ ಜಾಸ್ತಿ. ಹೇಗೆ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವೋ ಹಾಗೆ ಹೆಲ್ತ್ ಸ್ಪ್ಯಾನ್ ಅಂತ ಇರುತ್ತೆ. ಸಾಧಾರಣ ಒಬ್ಬ ವ್ಯಕ್ತಿ 40-50 ವರ್ಷಕ್ಕೆ ಕೆಲವು ಕಾಯಿಲೆಗಳಿಗೆ ತುತ್ತಾಗ್ತಾನೆ. BP ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಇನ್ನೂ ಅನೇಕ ಕಾಯಿಲೆಗಳು ಬರ್ಬೋದು. ಅವನ ಚಟಗಳ ಮೇಲೆ, ಅವನ ಆಹಾರ ಅಭ್ಯಾಸಗಳ ಮೇಲೆ ಹೋಗುತ್ತೆ. ಸೊ ಈ 40-50 ವರ್ಷ ಅವನು ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇರಲಿಲ್ಲ, ಇದು ಹೆಲ್ತ್ ಸ್ಪ್ಯಾನ್. ನಂತರ ಅವನಿಗೆ BP ಶುರು ಆಗುತ್ತೆ, ಡಯಾಬಿಟಿಸ್ ಶುರು ಆಗ್ಬೋದು. ಇನ್ನೂ ಅನೇಕರಿಗೆ 25-30 ವರ್ಷದಿಂದಲೇ BP, ಶುಗರ್ ಎಲ್ಲ ಕಾಣಿಸ್ಕೊಡುತ್ತೆ. ಅವ್ರದ್ದು ಹೆಲ್ತ್ ಸ್ಪ್ಯಾನ್ 25 ವರ್ಷ ಅಷ್ಟೇ. ಅಲ್ಲಿಂದ ಒಂದು 30 ವರ್ಷ ಅವ್ರದ್ದು ಲೈಫ್ ಸ್ಪ್ಯಾನ್ ಆಗಿರುತ್ತೆ. ಹಾಗಾಗಿ ಲೈಫ್ ಸ್ಪ್ಯಾನ್ ಜಾಸ್ತಿ ಇರಬೇಕಾದ್ರೆ ನಾವು ನಮ್ಮ ಹೆಲ್ತ್ ಸ್ಪ್ಯಾನನ್ನು ಜಾಸ್ತಿ ಮಾಡ್ಕೋಬೇಕು. ಈ ಹೆಲ್ತ್ ಸ್ಪ್ಯಾನನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು ಅದೆಲ್ಲ ಮುಂದೆ ತಿಳಿಸ್ತೀನಿ. ಪ್ರಪಂಚದಲ್ಲಿ ಅನೇಕ ಕಡೆ, ಕೆಲವು ಕಂಟ್ರಿಗಳಲ್ಲಿ ಮಾತ್ರ ಶತಾಯುಷಿಗಳ ಸಂಖ್ಯೆ ಅತಿಯಾಗಿದೆ. ಅದನ್ನೆಲ್ಲ ನಾವು ಕಂಡುಹಿಡಿದು ನಾವು ಬ್ಲೂ ಝೋನ್ ಅಂತ ಹೇಳ್ತೀವಿ. ಈ ಬ್ಲೂ ಝೋನಲ್ಲಿ ಬರೋ ಮುಖ್ಯವಾದ ಕಂಟ್ರಿಗಳು ಯಾವುದ್ಯಾವುದಪ್ಪ ಅಂದರೆ ಇಟಲಿ, ಒಕಿನಾವಾ, ಜಪಾನ್, ಕಾಸ್ಟಾರಿಕಾ, ಗ್ರೀಸ್, ಕ್ಯಾಲಿಫೋರ್ನಿಯಾ, ಇನ್ನೂ ಮುಂತಾದ ಸ್ಥಳಗಳಿದೆ. ಈ ಸ್ಥಳಗಳನ್ನು ಬ್ಲೂ ಝೋನ್ಸ್ ಅಂತ ಗುರುತಿಸಲಾಗಿದೆ. ಇಲ್ಲಿ ಜನ ಹೇಗೆ ವಾಸ ಮಾಡ್ತಾರೆ, ಅವರ ಆಹಾರ ಕ್ರಮ ಏನು, ಇದೆಲ್ಲ ಒಂದು ಸ್ಟಡಿ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದಿರ್ತಾರೆ. ಅದೆಲ್ಲ ನಾನು ಮುಂದೆ ತಿಳಿಸ್ತೀನಿ. ಜಪಾನ್ನಲ್ಲಿ ಇಕಿಗಾಯ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಕಿ ಮೀನ್ಸ್ ಟು ಲಿವ್, ಗಾಯ್ ಮೀನ್ಸ್ ರೀಸನ್, ಅಂದರೆ ಎ ರೀಸನ್ ಟು ಲಿವ್. ಈ ಇಕಿಗಾಯ್ 10 ರೂಲ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ: ಸ್ಟೇ ಆಕ್ಟಿವ್, ಡೋಂಟ್ ರಿಟೈರ್, ವರ್ಕ್ ವೆಲ್ ಈವನ್ ಅಟ್ ದಿ ಏಜ್ ಆಫ್ 80-90, take it very slowly, don't fill your stomach, surround yourself with good friends, shape your next birthday, keep smiling, reconnect with nature, give thanks. ಇದೆಲ್ಲ ನಾವು ಆಚರಣೆಗೆ ತಂದರೆ ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಏಜ್ ಅಥವಾ ವಯಸ್ಸಲ್ಲಿ 4 ಥರ ಇದೆ. ಮೊದಲನೇದಾಗಿ ಕ್ರೋನಾಲಜಿಕಲ್ ಏಜ್, ಎರಡನೇದು ಕ್ರೋಮೋಸೋಮಲ್ ಏಜ್, ಮೂರನೇದು ಬಯಾಲಜಿಕಲ್ ಏಜ್, ನಾಲ್ಕನೇದು ಸೈಕಾಲಜಿಕಲ್ ಆರ್ ಮೆಂಟಲ್ ಏಜ್ ಅಂತ. ಕ್ರೋನಾಲಜಿಕಲ್ ಏಜ್ ಅಂದರೆ ನಾವೆಲ್ಲ ನಮ್ಮ ವಯಸ್ಸನ್ನು ಹೇಳ್ತೀವಲ್ಲ, ನಮ್ಮ ಹುಟ್ಟಿದ ದಿನದಿಂದ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಲ್ಲ, ಅದು ಕ್ರೋನಾಲಜಿಕಲ್ ಏಜ್. ಕ್ರೋಮೋಸೋಮಲ್ ಏಜ್ ಅಂತಂದರೆ ಫ್ರಮ್ ದ ಡೇ ಆಫ್ ಕನ್ಸೆಪ್ಷನ್, ದಟ್ ಮೀನ್ಸ್ ಪ್ಲಸ್ 9 months ಆಫ್ ಕ್ರೋನಾಲಜಿಕಲ್ ಏಜ್. ಬಯಾಲಜಿಕಲ್ ಏಜ್ ದಟ್ ರಿಫ್ಲೆಕ್ಟ್ಸ್ ಯುವರ್ ಹೆಲ್ತ್, ಅಂದರೆ ಪ್ರತಿಯೊಂದು ಸೆಲ್ಲಿನ ಆರೋಗ್ಯವು ಬಹಳ ಚೆನ್ನಾಗಿರುತ್ತೆ. ಅದು ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು. ಉದಾಹರಣೆಗೆ 80 ವರ್ಷದವರಿಗೆ ಅವರು ಆರೋಗ್ಯವಾಗಿದ್ದರೆ ಅವರ ಹೃದಯದ ವಯಸ್ಸು 40-50 ಇರ್ಬೋದು. ಅದೇ ಕೆಲವರಿಗೆ 40 ವರ್ಷ ವಯಸ್ಸಿನವರಿಗೆ ಅವರ ಹೃದಯದ ವಯಸ್ಸು 60, 70, 80 ದಾಟಿರುತ್ತೆ. ಇದನ್ನು ಬಯಾಲಜಿಕಲ್ ಏಜ್ ಅಂತೀವಿ. ಇನ್ನು ಸೈಕಾಲಜಿಕಲ್ ಏಜ್ ಆರ್ ಮೆಂಟಲ್ ಏಜ್ ಅಂದರೆ ವಾಟ್ ಐ ಫೀಲ್. ನನಗೀಗ 60 ವರ್ಷ ಆಗಿದ್ರೂ ಐ ಫೀಲ್ ಲೈಕ್ 40. ಕೆಲವರಿಗೆ 40 ವರ್ಷಕ್ಕೇ ಅವರಿಗೆ 70 ವರ್ಷ ಆದಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸೈಕಾಲಜಿಕಲ್ ಏಜ್ ಆರ್ ಮೆಂಟಲ್ ಏಜ್. ನಿಮ್ಮ ಹೆಲ್ತ್ ಸ್ಪ್ಯಾನ್ ಸರಿಯಾಗಿರ್ಬೇಕಾದ್ರೆ ನಿಮ್ಮ ಆಹಾರ, ವಿಹಾರ, ವಿಚಾರ, ಆಚಾರ ಎಲ್ಲ ಸರಿಯಾಗಿರಬೇಕು. ಅಂದರೆ ಯಾವಾಗಲೂ ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು,
ಸೋಷಿಯಲಿ ಕನೆಕ್ಟರ್ ಮಾಡ್ಕೊಂಡಿರಬೇಕು. ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ, ರಿಲೇಟಿವ್ಸು, ಕಮ್ಯುನಿಟಿ ಜೊತೆಗೆ ಆಗಾಗ್ಗೆ ಬೆರೀತಾ ಇರಬೇಕು. ಒಂದು ಬ್ಯಾಲೆನ್ಸ್ ಡಯಟ್ ಇತಿಮಿತಿಯಿಂದ ತಗೊಳ್ಬೇಕು. ನಮ್ಗನ್ನು ನಾವು ನೆಗ್ಲೆಕ್ಟ್ ಮಾಡ್ಕೋಬಾರ್ದು. ರೆಗ್ಯುಲರ್ ಚೆಕಪ್ ಇಟ್ಕೋಬೇಕು. ಮತ್ತು ಏನಾದ್ರು ಮೆಡಿಸಿನ್ ತಗೊಳ್ಳೋ ಕ್ರಮ ಇದ್ದರೆ ಅದನ್ನು ನಿಮ್ಮ ಡಾಕ್ಟರ್ ಹೇಳಿದ ರೀತಿಯಲ್ಲೇ ಟೈಮ್ ಸರಿಯಾಗಿ ತಗೊಳ್ಬೇಕು. ಅವ್ರು ಹೇಳಿದ ಹೊರತು ನಿಲ್ಲಿಸಬಾರ್ದು. ಆಲ್ಕೋಹಾಲ್ ಕನ್ಸಂಪ್ಷನ್ನ ನಿಲ್ಲಿಸಿ, ಸ್ಮೋಕಿಂಗ್ ಮಾಡೋದನ್ನು ನಿಲ್ಲಿಸಿ, ಒಳ್ಳೆ ನಿದ್ದೆ ಮಾಡಿ. ಸುಮಾರು 6ರಿಂದ 8 ಗಂಟೆ ನಿದ್ದೆ ಅವಶ್ಯಕ ಇದೆ. ನಿಮ್ಮ ಹಲ್ಲಿನ ಆರೋಗ್ಯನೂ ಕೂಡ ಚೆನ್ನಾಗಿಟ್ಕೋಬೇಕು. ನಿಮ್ಮ ಸೆಕ್ಷುವಲ್ ಡಿಸ್ಫಂಕ್ಷನ್ ಏನಾದ್ರು ಇತ್ತು ಅಂತಂದರೆ ನಿಮ್ಮ ಡಾಕ್ಟರ್ ಹತ್ರ ಮುಚ್ಚಿ ಮರೆಯಲ್ಲದೆ ಹೇಳ್ಕೊಳ್ಳಿ. ಯಾಕೆಂದರೆ ಎಷ್ಟೋ ಸಲ ಸೆಕ್ಷುವಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಈಸ್ ರಿಲೇಟೆಡ್ ಟು ಯುವರ್ ಹಾರ್ಟ್ ಡಿಸೀಸ್. ಹಣ್ಣು, ತರಕಾರಿ, ಹೋಲ್ ಗ್ರೈನ್ಸನ್ನು ಯಥೇಚ್ಛವಾಗಿ ತಗೊಳ್ಳಿ. ಮೈಂಡ್ಫುಲ್ಲಾಗಿ ಊಟ ಮಾಡಿ. ಮತ್ತು ಸ್ವಲ್ಪ ಫಾಸ್ಟಿಂಗ್, ಉಪವಾಸ ಮಾಡೋದು ಒಳ್ಳೆಯದು. ನಮ್ಮ ಧರ್ಮದಲ್ಲಿ 15 ದಿನಕ್ಕೊಂದ್ಸಲ ಏಕಾದಶಿ ಬರುತ್ತೆ. ಇನ್ನು ಕೆಲವರು ಗುರುವಾರ ಒಪ್ಪತ್ತು, ಶನಿವಾರ ಒಪ್ಪತ್ತು ಅಂತ ಒಂದು ರಾತ್ರಿ ಊಟ ಬಿಡ್ತಾರೆ. ಹೀಗೆ ತರಾವರಿ ಫಾಸ್ಟಿಂಗ್ ಇದೆ. 12 ಅವರ್ಸ್ ಫಾಸ್ಟಿಂಗ್, 24 ಅವರ್ಸ್ ಫಾಸ್ಟಿಂಗ್, 36 ಅವರ್ಸ್ ಫಾಸ್ಟಿಂಗ್. ಯಾವಾಗ ಅತಿಯಾಗಿ ತಿಂದು ಕೊಬ್ಬಿನಾಂಶ ಜಾಸ್ತಿಯಾಗಿ ದೈಹಿಕ ಚಟುವಟಿಕೆ ಇಲ್ದಲೇ ಇರುವಾಗ ಪ್ರತಿಯೊಂದು ಸೆಲ್ನಲ್ಲೂ ಫ್ಯಾಟ್ ಗ್ಲಾಬ್ಯುಲ್ಸ್ ಅಂತ ಇರುತ್ತೆ. ಅದು ಇಡೀ ಸೆಲ್ಲನ್ನು ಆಕ್ರಮಿಸಿ ಸೆಲ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ಲಿವರೆಲ್ಲ ಈ ಥರ ಆದರೆ ಮೊದಲು ಫ್ಯಾಟಿ ಲಿವರ್ ಇರುತ್ತೆ, ನಂತರ ಹೆಪಟೈಟಿಸ್ ಆಗುತ್ತೆ, ಆಮೇಲೆ ಅದು ಸಿರೋಸಿಸ್ ಆಗ್ಬೋದು. ಆಗಾಗ್ಗೆ ಉಪವಾಸ ಮಾಡೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬಹುದು. ಈ ಉಪವಾಸದಿಂದ ಆಗುವ 5 ಉಪಯೋಗವನ್ನು ಹೇಳ್ತೀನಿ. ಒಂದು, ಹೆಲ್ತಿ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡ್ಕೋಬೋದು. ನಮ್ಮ ಗಟ್ ಆರೋಗ್ಯವನ್ನು ಅಂದರೆ ಕರುಳಿನ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಅದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಭಾಳ ಚೆನ್ನಾಗಾಗುತ್ತೆ. ಗಟ್ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗಿ ಇಟ್ ಪ್ರಿವೆಂಟ್ಸ್ ಆಲ್ಝೀಮರ್ಸ್ ಡಿಸೀಸ್, ಡಿಮೆನ್ಷಿಯಾ. ಮತ್ತು ಉಪವಾಸದಿಂದ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಮಾಡ್ಕೋಬೋದು. ಉಪವಾಸದಿಂದ ಬಾಡಿ ಡಿಟಾಕ್ಸಿಫೈ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ. ಇನ್ನೂ ಅನೇಕ ಬೆನಿಫಿಟ್ಗಳಿದೆ. ನಾವು ಒಳ್ಳೆಯ ಆಹಾರ ತಗೊಂಡ್ರೆ ಅದೇ ಮೆಡಿಸಿನ್. ಹಾಗಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಈಟ್ ಫುಡ್ ಆ್ಯಸ್ ಮೆಡಿಸಿನ್. ಅದರ್ವೈಸ್ ಯು ಹ್ಯಾವ್ ಟು ಈಟ್ ಮೆಡಿಸಿನ್ ಆ್ಯಸ್ ಫುಡ್. ಆದಷ್ಟು ಈ ಪ್ರೋಸೆಸ್ ಫುಡ್, ಪ್ಯಾಕೆಟ್ ಫುಡ್, ಟಿನ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಶುಗರಿ ಡ್ರಿಂಕ್ಸ್ ಲೈಕ್ ಪೆಪ್ಸಿ, ಕೋಲಾ ಅಂಥವು ಕೂಡ ಅವಾಯ್ಡ್ ಮಾಡಬೇಕು. ಉಪ್ಪಿನ ಸೇವನೆಯನ್ನು ಕಮ್ಮಿ ಮಾಡ್ಕೋಬೇಕು. ಆಲ್ಕೋಹಾಲ್ ಕುಡಿಯೋದನ್ನು ನಿಲ್ಲಿಸಬೇಕು. ತುಂಬ ಕ್ಯಾಲರಿ ಇರೋವಂಥ ಆಹಾರಗಳನ್ನು ನಾವು ಸೇವನೆ ಮಾಡಬಾರ್ದು. ಹಾಗಾಗಿ 7 ಕೀಸ್ ಫಾರ್ ಲಾಂಗ್ ಲೈಫ್ ಹೇಳ್ತೀನಿ. ಈಟ್ ಎ ಹೆಲ್ತಿ ಡಯಟ್, ಎಕ್ಸಸೈಸ್, ಗೆಟ್ ಎನಫ್ ಸ್ಲೀಪ್, ಅವಾಯ್ಡ್ ಟೊಬ್ಯಾಕೊ, ಆಲ್ಕೋಹಾಲ್, ಮ್ಯಾನೇಜ್ ಸ್ಟ್ರೆಸ್, ಸ್ಟಿಮ್ಯುಲೇಟ್ ಯುವರ್ ಬ್ರೈನ್ ಆ್ಯಂಡ್ ಎಂಗೇಜ್ ಸೋಷಿಯಲಿ. ಸ್ಟಿಮ್ಯುಲೇಟ್ ಯುವರ್ ಬ್ರೈನ್ ಅಂದರೆ ಪ್ರತಿದಿನ ಅಥವಾ ಪ್ರತಿ ವಾರ ಏನಾದರೂ ಒಂದು ಹೊಸದನ್ನು ಕಲಿಬೇಕು, ಅಥವಾ ಹೊಸ ಸ್ಥಳಗಳನ್ನು ನೋಡಬೇಕು, ಅಥವಾ ಟ್ರೆಕ್ಕಿಂಗ್ ಹೋಗ್ಬೋದು. ಇದರಿಂದ ಬ್ರೈನ್ ಸ್ಟಿಮ್ಯುಲೇಟ್ ಆಗಿ ನಿಮ್ಮ ನ್ಯೂರಾನ್ ಸಂಖ್ಯೆ ಜಾಸ್ತಿಯಾಗಿ ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ಇಂಪ್ರೂವ್ ಆಗುತ್ತೆ. ಇನ್ನು ನಾವು ದಿನನಿತ್ಯ ಉಪಯೋಗಿಸುವ ಕೆಲವು ಅಡಿಗೆ ಪದಾರ್ಥಗಳಿಂದ ಕೂಡ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ. ಉದಾಹರಣೆಗೆ ಟರ್ಮರಿಕ್ ಅಂದರೆ ಅರಿಶಿನ. ಇದು ಕೆಲವು ಸಲ ಅಡಿಗೆಗೆ ಹಾಕ್ತೀವಿ, ಒಗ್ಗರಣೆಗೆ ಹಾಕ್ತೀವಿ. ಇದು ನಮ್ಮ ಹಿರಿಕರು ಮೊದಲೇ ಕಂಡುಹಿಡಿದುಕೊಂಡಿದ್ರು ಅನಿಸುತ್ತೆ, ಸುಮಾರು ಯೂಸ್ ಮಾಡ್ತಾರೆ. ಇನ್ನು ಕೇಸರಿ, ಕಾಶ್ಮೀರದಲ್ಲಿ ಬೆಳೀತಾರಲ್ಲ, ಸ್ಯಾಫ್ರಾನ್, ಇದರಲ್ಲಿ ಕ್ರೋಸಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಇದು ಇನ್ಫ್ಲಮೇಷನ್ನ ಕಮ್ಮಿ ಮಾಡಿ ಇಟ್ ಪ್ರಮೋಟ್ಸ್ ಲಾಂಜೆವಿಟಿ ಆ್ಯಂಡ್ ಪ್ರಿವೆಂಟ್ ಕಾಗ್ನಿಟಿವ್ ಡಿಕ್ಲೈನ್. ಇದು ನಮ್ಮ ಕೇಸರಿ ನಾವು ತೀರ್ಥದಲ್ಲಿ ಹಾಕ್ತೀವಿ, ಅನೇಕ ಸಿಹಿ ತಿಂಡಿಗಳಿಗೆ ಹಾಕ್ತೀವಿ, ಟೀಗೆ ಹಾಕ್ತೀವಿ. ಇದರಿಂದ ಅನೇಕ ಹೆಲ್ತ್ ಬೆನಿಫಿಟ್ ಇದೆ. ಇನ್ನು ಗ್ರೀನ್ ಟೀ, ಇದರಲ್ಲಿ ಎಪಿಗ್ಯಾಲೋ ಕ್ಯಾಟೆಚಿನ್ ಗ್ಯಾಲೇಟ್ ಅಂತ ಒಂದು ಪಾಲಿಫಿನಾಲ್ ಕಾಂಪೌಂಡ್ ಇದೆ. ಇದು ನಮ್ಮ ಮೈಟೋಕಾಂಡ್ರಿಯಲ್ ಫಂಕ್ಷನನ್ನು ಇಂಪ್ರೂವ್ ಮಾಡಿ ಏಜಿಂಗ್ ಪ್ರೋಸೆಸ್ಸನ್ನು ನಿಧಾನ ಮಾಡುತ್ತೆ.
ಮತ್ತು ಇಟ್ ರೆಡ್ಯೂಸ್ ದ ರಿಸ್ಕ್ ಆಫ್ ಡಿಸೀಸ್ ಆ್ಯಂಡ್ ಡೆತ್. ಇನ್ನು ನಾರಿರುವಂತಹ ಹಣ್ಣು ತರಕಾರಿಗಳಲ್ಲಿ ಕೊಲಾಜಿನ್ ಇರುತ್ತೆ. ಇದು ಕೊಲಾಜಿನ್ ಲೆವೆಲ್ಸ್ ಸ್ಕಿನ್ನಲ್ಲಿ ಜಾಸ್ತಿ ಮಾಡಿ ಚರ್ಮದ ಕಾಂತಿಯನ್ನು ಇಂಪ್ರೂವ್ ಮಾಡುತ್ತೆ. ಇನ್ನು ಎಲ್ಲ ಹಣ್ಣುಗಳಲ್ಲಿ ಪರ್ಟಿಕ್ಯುಲರ್ಲಿ ಸಿಟ್ರಸ್ ಫ್ರೂಟ್ಸ್, ಕಿತ್ತಳೆ ಹಣ್ಣು, ಕಿವಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಇದರಲ್ಲಿ ವಿಟಮಿನ್ ಸಿ ಲೆವೆಲ್ ಜಾಸ್ತಿ ಇರುತ್ತೆ. ಇದು ಪ್ರಿಮೆಚ್ಯೂರ್ ಏಜಿಂಗನ್ನು ತಡೆಗಟ್ಟುತ್ತೆ. ರೆಸ್ವೆರಾಟ್ರಾಲ್ ಇದು ಪಾಲಿಫಿನಾಲ್ ಆಂಟಿಆಕ್ಸಿಡೆಂಟ್. ಗ್ರೇಪ್ಸಲ್ಲಿ ಇರುತ್ತೆ, ಬೆರ್ರೀಸಲ್ಲಿ ಇರುತ್ತೆ, ಪೀನಟ್ ಮತ್ತು ರೆಡ್ ವೈನ್ ಇದರಲ್ಲ ಇರುತ್ತೆ. ಈ ರೆಸ್ವೆರಾಟ್ರಾಲ್ ಕೂಡ ಇಟ್ ಪ್ರಮೋಟ್ಸ್ ಲಾಂಜೆವಿಟಿ ಬೈ ಆಕ್ಟಿವೇಟಿಂಗ್ ಸರ್ಟನ್ ಎನ್ಸೈಮ್ಸ್ ಕಾಲ್ಡ್ ಸರ್ಟ್ಯೂನ್ಸ್. Resveratrol is rich in antioxidants and it has got anti-cancer properties. ಇನ್ನು ಸೈರೋಲೈಮಸ್ ಅಥವಾ ರಾಪಾಮೈಸಿನ್ ಇದು ಕೂಡ ಏಜಿಂಗನ್ನು ಸ್ಲೋ ಮಾಡಿ ಲಾಂಜಿವಿಟಿಯನ್ನು ಹೆಚ್ಚಿಸುತ್ತೆ. ಇನ್ನು ಈ ಡಯಾಬಿಟಿಸ್ ತಗೊಳ್ಳುವ ದಿನನಿತ್ಯದ ಮಾತ್ರೆ ಮೆಟ್ಫಾರ್ಮಿನ್ ಆಗಿರ್ಬೋದು, ಅಕಾರ್ಬಸ್ ಆಗಿರ್ಬೋದು, SGLT2 ಇನ್ಹಿಬಿಟರ್ ಆಗಿರ್ಬೋದು, ಇದು ಕೂಡ ಲಾಂಜಿವಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ತಣ್ಣನೆ ವಾತಾವರಣ, ಕೋಲ್ಡ್ ಟೆಂಪರೇಚರ್ ಕ್ಲೈಮೇಟ್ ಇದ್ದಾಗ ಲಾಂಜಿವಿಟಿ ಹೆಚ್ಚಾಗುತ್ತೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಸಾವು ನಿಶ್ಚಿತ, ಯಾವತ್ತಾರು ಒಂದು ದಿವಸ ಸಾವು ಬಂದೇ ಬರುತ್ತೆ. ಅದು 80ಕ್ಕೆ ಬರ್ಬೋದು, 90 ಅಥವಾ 100 ಆದಮೇಲೆ ಬರ್ಬೋದು. ನೋ ಒನ್ ವಿಲ್ ಸ್ಟೇ ಫಾರ್ ಎವರ್. ಹಾಗಾಗಿ ನಾವು ವಾರದಲ್ಲಿ ಒಂದು ದಿವಸನಾದರೂ ಒಂಟಿಯಾಗಿರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಅದೇ ಅಭ್ಯಾಸ ಆಗಿ ಜೊತೆಗಾರರು ಕಾಣೆಯಾದಾಗ ಆಗಿ ಬರುವ ಡಿಪ್ರೆಷನ್ನನ್ನು ನಾವು ತಡೆಗಟ್ಟಬಹುದು. ಇಷ್ಟು ಹೇಳಿ ನಾನು ಇಂದಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.